ಪಂಚಮುಖಿ ಆಂಜನೇಯ ಅದರ 5 ಮುಖಗಳನ್ನು ವಿವಿಧ ಪ್ರಾಣಿಗಳನ್ನು ಪ್ರತಿನಿಧಿಸುತ್ತದೆ. ಗಮನಾರ್ಹವಾದ ಸಂಕೇತ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ. ಪ್ರತಿಯೊಂದು ಮುಖ ಮಾನವ, ಸಿಂಹ, ಕುದುರೆ, ಹದ್ದು ಮತ್ತು ಕೋತಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ರಕ್ಷಣೆಗೆ ಅಗತ್ಯವಾದ ವಿವಿಧ ಸದ್ಗುಣಗಳು ಮತ್ತು ಗುಣಗಳನ್ನು ಪ್ರತಿನಿಧಿಸುತ್ತದೆ. ಮಾನವನ ಮುಖವು ಬುದ್ಧಿವಂತಿಕೆ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ. ಸಿಂಹದ ಮುಖವು ಧೈರ್ಯ ಮತ್ತು ನಿರ್ಭಯತೆಯನ್ನು ಪ್ರತಿನಿಧಿಸುತ್ತದೆ. ಕುದುರೆಯು ವೇಗ ಮತ್ತು ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಹದ್ದಿನ ಮುಖವು ತೀಕ್ಷ್ಣ ದೃಷ್ಟಿ ಮತ್ತು ಉನ್ನತ ದೃಷ್ಟಿಕೋನವನ್ನು ಸಂಕೇತಿಸುತ್ತದೆ, ಆದರೆ ಮಂಗನ ಮುಖವು ತಮಾಷೆ ಮತ್ತು ಚುರುಕುತನವನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪ್ರಾಣಿಯ ಅಂಶವು ಹನುಮಂತನ ಈ ದೈವಿಕ ರೂಪಕ್ಕೆ ಅನನ್ಯ ಶಕ್ತಿಯನ್ನು ತರುತ್ತದೆ. ಪ್ರತಿಯೊಂದು ಮುಖವನ್ನು ಧ್ಯಾನಿಸುವ ಮೂಲಕ ಅಥವಾ ನಮ್ಮ ಜೀವನದಲ್ಲಿ ಪಂಚಮುಖಿ ಆಂಜನೇಯನನ್ನು ಆವಾಹಿಸುವ ಮೂಲಕ ನಾವು ಜೀವನದ ಸವಾಲುಗಳನ್ನು ಸ್ಥಿತಿಸ್ಥಾಪಕತ್ವ ಮತ್ತು ಅನುಗ್ರಹದಿಂದ ಬೇಕಾದ ವೈವಿಧ್ಯಮಯ ಸಾಮರ್ಥ್ಯಗಳೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದೇವೆ. ಈ ಬಹುಮುಖಿ ಪ್ರಾತಿನಿಧ್ಯವು ಅಡೆತಡೆಗಳನ್ನು ಜಯಿಸಲು ಮತ್ತು ಆಂತರಿಕ ಸಾಮರಸ್ಯವನ್ನು ಸಾಧಿಸಲು ನಮ್ಮಲ್ಲಿರುವ ವಿವಿಧ ಗುಣಗಳನ್ನು ನಾವು ಸೆಳೆಯಬಹುದು ಎಂಬ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ.